ಡೂ ಗುಡ್ ಕಮ್ಸ್ ಬ್ಯಾಕ್ ಟು ಯು. ನಾವು ಮಾಡುವ ಒಳ್ಳೆಯ ಕೆಲಸ ನಮಗೆ ಖಂಡಿತವಾಗಲೂ ವಾಪಸ್ ಬರುತ್ತೆ. ನಮ್ಮ ಜೀವನ ಎಷ್ಟು ವೇಗವಾಗಿ ಹೋಗ್ತಿದೆ ಅಂತ ಹೇಳಿದ್ರೆ ನಾವು ತುಂಬ ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ಮರ್ತೋಗ್ತೀವಿ. ಅಂದರೆ ನಾವು ಮಾಡುವ ಒಂದು ಒಳ್ಳೆಯ ಕೆಲಸ ಅದು ತನ್ನ ಒಂದು ದಾರಿಯನ್ನು ಹುಡುಕಿಕೊಂಡು ನಮಗೆ ಖಂಡಿತವಾಗಲೂ ವಾಪಸ್ ಬಂದೇ ಬರುತ್ತೆ. ಇದಕ್ಕೆ ಒಂದು ನಿದರ್ಶನ ಅಂದರೆ ಮಾರ್ಕೆಟ್ನಲ್ಲಿ ಆರವು ಏನೋ ತೊಗೊಳಕ್ಕೆ ಹೋಗಿರ್ತಾನೆ, ತಗೊಂಡು ಅಂಗಡಿಯವನಿಗೆ ದುಡ್ಡು ಸೆಟ್ಲ್ ಮಾಡಿ ಹೊರಡ್ತಿರ್ತಾನೆ. ಆಗ ಅವನ ಕಣ್ಣಿಗೆ ಅಲ್ಲಿ ವ್ಯಾಪಾರ ಮಾಡ್ತಿದ್ದಂಥ ವಯಸ್ಸಾದಂಥ ಅಜ್ಜಿ ಕಣ್ಣಿಗೆ ಬೀಳ್ತಾರೆ. ಅವರು ಮೂಟೆನ ಎತ್ತಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ. ಆಗ ಆರವ್ ಬಂದು, ಅಜ್ಜಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂಥೇಳಿ ಸಹಾಯ ಮಾಡ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿಕ್ಕಂದ, ಈಗ ಜನ ಇನ್ನೊಬ್ಬರು ಸಹಾಯಕ್ಕೆ ಬರೋದೇ ಹೆಚ್ಚು ಅಂತ ಅವನಿಗೆ ಹೇಳ್ತಾರೆ. ಆಗ ಆರವು ಅವ್ರನ್ನ ನೋಡಿ ನಕ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಆರವು ಸ್ಕೂಟರ್ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಒಂದು ರಾತ್ರಿ. ಆಗ ಸಡನ್ನಾಗಿ ಗಾಡಿ ಟೈರು ಬಸ್ಟ್ ಆಗುತ್ತೆ. ಅಲ್ಲಿ ಯಾವುದೇ ಅಂಗಡಿಗಳು ತೆಗ್ದಿರಲ್ಲ, ಹಾಗೆ ಜನನೂ ಯಾರೂ ಕಾಣಿಸಲ್ಲ ಸುತ್ತಮುತ್ತ ನೋಡಿದಾಗ. ಆಗ ಆರವು ಫ್ರಸ್ಟ್ರೇಟ್ ಆಗ್ತಾನೆ, ಏನಪ್ಪ ಮಾಡಲಿ ಇವಾಗ ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ತನ್ನ ಸ್ನೇಹಿತರುಗಳಿಗೆಲ್ಲ ಫೋನ್ ಮಾಡ್ತಾನೆ, ಆದರೆ ಯಾರೂ ಆನ್ಸರ್ ಮಾಡಲ್ಲ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಆರವ್ ಮುಂದೆ ಒಂದು ಕಾರ್ ಬಂದು ನಿಲ್ಲಿಸುತ್ತಾರೆ. ಆ ಕಾರಿಂದ ಒಬ್ಬ ವ್ಯಕ್ತಿ ಇಳಿದು ಬರ್ತಾನೆ. ಬಂದು ಆರ್ ಯು ಓಕೆ ಅಂತ ಕೇಳ್ತಾನೆ. ಕ್ಯಾನ್ ಐ ಹೆಲ್ಪ್ ಯು ಅಂತ. ಆವಾಗ ಆರವ್ ಹೇಳ್ತಾನೆ, ಟೈರು ಬಸ್ಟ್ ಆಗಿದೆ, ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತಾನೆ. ಇಷ್ಟೊಂದು ಲೇಟ್ ಆಗಿದೆ, ನಾನು ಮಾಡಿಕೊಡ್ಲಾ ಅಂತ ಕೇಳ್ತಾನೆ. ಆದರೆ ಆರವು ಇಷ್ಟೊಂದು ಲೇಟ್ ಆಗಿದೆ, ಬೇಡ ಪರವಾಗಿಲ್ಲ ಅಂತ ಹೇಳ್ತಾನೆ. ಆದರೆ ಆವಾಗ ಆ ವ್ಯಕ್ತಿ ಉತ್ತರ ಕೊಡ್ತಾನೆ, ಇವತ್ತು ನೀವು ಹೆಲ್ಪ್ ಮಾಡಿದ್ದು ನನ್ನ ತಾಯಿಗೆ, ಅವರು ಬಂದು ಹೇಳಿದ್ರು ಈ ರೀತಿ ಒಬ್ಬ ಯುವಕ ನನಗೆ ಸಹಾಯ ಮಾಡ್ದ ಅಂತ. ಯಾರೂ ಸಹಾಯ ಮಾಡದೇ ಇದ್ದಾಗ ಆ ಹುಡುಗ ಬಂದು ನನಗೆ ಸಹಾಯ ಮಾಡ್ದ ಅಂತ. ಈ ವಿಚಾರ ಕೇಳ್ದ ಆರವ್ಗೆ ಆವಾಗ ಜ್ಞಾನೋದಯ ಆಗುತ್ತೆ. ಅವನು ಮಾಡಿದಂಥ ಸಹಾಯ ಮತ್ತೆ ಅವನಿಗೆ ಈ ರೀತಿಯಾಗಿ ದೊರೀತಾ ಇದೆ ಅಂತ. ಅಂದರೆ ಜೀವನ ಒಂದು ಸರ್ಕಲ್ ಇದ್ದಂಗೆ, ನಾವು ಏನು ಕೊಡ್ತೀವಿ ಅದು ನಮ್ಗೆ ವಾಪಸ್ ಬರುತ್ತೆ ಅಂತ. ಟೈರ್ ಫಿಕ್ಸ್ ಮಾಡ್ತಾರೆ. ಮಳೆ ಪ್ರಾರಂಭ ಆಗಲಿಕ್ಕೆ ಹನಿ ಆಗಕ್ಕೆ ಶುರುವಾಗುತ್ತೆ. ಆ ವ್ಯಕ್ತಿ ನಗ್ತಾ ಹೇಳ್ತಾನೆ, ಗುಡ್ನೆಸ್ ಅನ್ನೋದು ಯಾವಾಗಲೂ ನಮ್ಗೆ ವಾಪಸ್ ಬರುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇಗನೆ ಬರ್ಬೋದು ಅದು ಅಂತ ಹೇಳಿ ಆರವ್ಗೆ ಶೇಕ್ ಹ್ಯಾಂಡ್ ಮಾಡಿ ಅವನಲ್ಲಿಂದ ಹೊರಡ್ತಾನೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ವಿಚಾರ. ಈ ಪ್ರಪಂಚದಲ್ಲಿ ನಾವೆಷ್ಟೇ ಬ್ಯುಸಿ ಆಗಿದ್ರು, ಏನೇ ಅನ್ಕೇರಿಂಗ್ ಆಗಿದ್ರು, ಏನೇ ಹಾರ್ಷ್ ಆಗಿದ್ರು, ಒಂದನ್ನು ಚೂಸ್ ಮಾಡಿ, ಕೈಂಡ್ನೆಸ್. ಅದು ಯಾವತ್ತೂ ವೇಸ್ಟ್ ಆಗಲ್ಲ. ಹಾಗೆ ಒಂದು ಒಳ್ಳೆತನ, ನೀವು ಎಷ್ಟು ಕೊಡ್ತೀರಾ, ಯಾವತ್ತೆಲ್ಲ ಕೊಟ್ಟಿರ್ತೀರ, ಅದು ನಿಮಗೆ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ಇದ್ರ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಡೂ ಗುಡ್ ಗೆಟ್ ಗುಡ್.